In an AP, given A is equal to 3, N is equal to 8, S is equal to 192, find D. So, pause ಮಾಡಿ ಟ್ರೈ ಮಾಡಿ ಹುಡುಗರ. given ಬೇಡ. So, ಇಲ್ಲಿ ಡೈರೆಕ್ಟ್ಗೆ calculating D. ಮಾಡಿ ಹೇಗೆ ಮಾಡೋದು ಇದನ್ನ? N ಗೊತ್ತಿದೆ, E ಗೊತ್ತಿದೆ, D ಗೊತ್ತಿದೆ, S ಅಂದ್ರೆ D ಕಂಡುಹಿಡಿಬೇಕು. ಸೊ SN ಗೊತ್ತು ನಿಮಗೆ. S ಆಫ್ ಇದು 8 ಆಕ್ಚುಲಿ, ಇದು ಇಲ್ಲಿಲ್ಲ ಅವರು, ಬಟ್ S ಆಫ್ 8 ಅದು n/2 into 2a plus n-1 into d ಅಲ್ವಾ? ಇದನ್ನು ಉಪಯೋಗಿಸ್ಬೋದು. ಸೊ ಫಾರ್ n is equal to 8, we have 192, 8/2, 2 times of 3 is 6, plus 7 into d. This is for n is equal to 8. ಮೆನ್ಷನ್ ಮಾಡೋದು ಉಪಯೋಗ. 1s 4s, ಆಮೇಲೆ 4 and 192 ಕ್ಯಾನ್ಸಲ್ ಕೂಡ ಮಾಡ್ಬೋದು. ಸೊ 4 1s 4 6 ಎಂಥದ್ದು 4 4 16, 32, 8 4 32 ಅಲ್ವಾ? ಸೊ ಇದು 48 is equal to 6 plus 7d. ಸೊ -6 ಮಾಡಿ ಎರಡು ಕಡೆನೂ. ಸೊ 42 is equal to 7d, 7 and 7. ಇನ್ನೊಂದು ತಪ್ಪು ಮಾಡ್ದಂಗಿದೆ ಅಲ್ವಾ? ಓಕೆ, ಇಲ್ಲ 6 7s 42. ಏನಿಲ್ಲ, ನಾನೇನು ಯೋಚನೆ ಮಾಡಿದೆ. d is equal to 6 ಅಷ್ಟೇ ಹುಡುಗರ. ಇದು ಕಂಪ್ಯಾರಿಟಿವ್ಲಿ ಈಸಿ ಅಲ್ವಾ? ಬೇರೆ ಎಷ್ಟೊಂದು ಕಷ್ಟದ ಪ್ರಾಬ್ಲಮ್ ಇದೆಷ್ಟೋ ಸುಲಭ ಆಗಿತ್ತು. ಇನ್ನೇನು AP, ಗಿವನ್ L ಅಂತ ಹೇಳಿದ್ರೆ ಹುಡುಗರ AN ಅಂತ ಹೇಳಿ, S ಅಂತ ಹೇಳಿದ್ರೆ SN, and there are totally 9 terms. N is equal to 9. Find A. Simple, straightforward question. So ಫಾರ್ಮುಲಾ ಹಾಕಿ ನೀವೇ ಟ್ರೈ ಮಾಡಿ. ಕ್ಯಾಲ್ಕುಲೇಟಿಂಗ್ A. ಸೊ ಫಾರ್ಮುಲಾ ಏನು ಬರುತ್ತೆ? SN is equal to n/2 into A plus AN ಅಲ್ವಾ? ಸೊ SN ಗೊತ್ತಿದೆ 144, N is equal to 2, and A ಕಂಡುಹಿಡಿಬೇಕು. ಲಾಸ್ಟ್ ಟರ್ಮ್ ಇಂದ 28 ಆಯ್ತಾ? ಸೊ ದಿಸ್ ಇಸ್ ಫಾರ್ N is equal to 9. ಸೊ 9 ಇದನ್ನ ಕ್ಯಾನ್ಸಲ್ ಮಾಡುತ್ತಲ್ವಾ? 9 1s 9, ಡಿಫ್ರೆನ್ಸ್ 54, 6 32 is equal to A plus 28. ಸೊ ಟ್ರಾನ್ಸ್ಪೋಸ್ ಮಾಡಿದ್ರೆ -28, ಸೊ A is equal to 4. ಸೊ ಈ ಥರ ಬೇಗ ಕ್ಯಾಲ್ಕುಲೇಟ್ ಮಾಡೋದು ಕಲಿಬೇಕಾಗುತ್ತೆ, ಸರಿನಾ? ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.